ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಆರೋಗ್ಯ ಮಹಾಮನೆ, ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ ಹತ್ತಿರ, ಮೂರ್ಕಟ್ಟಿ. ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ. ಆತ್ಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಕೊಲೆಸ್ಟ್ರಾಲ್, ಟ್ರೈಗ್ಲಿಸರೈಡ್ ಈ ಒಂದು ಸಮಸ್ಯೆಯನ್ನು ಸಂಪೂರ್ಣವಾಗಿ ಸಹಜ ಸ್ಥಿತಿಗೆ ತರ್ತಕ್ಕಂಥ ಮನೆಮದ್ದನ್ನು ನೋಡೋಣ. ಈ ಪ್ರಮುಖವಾಗಿರ್ತಕ್ಕಂಥ ಈ ಕೊಲೆಸ್ಟ್ರಾಲ್ ಮತ್ತು ಟ್ರೈಗ್ಲಿಸರೈಡನ್ನ ಸಂಪೂರ್ಣವಾಗಿ ನಾರ್ಮಲ್ ಮಾಡುವ ಈ ಒಂದು ಮನೆಯ ಮದ್ದನ್ನು ನೀವು ಬಳಸ್ತಾ ಹೋಗೋದಾದರೆ ನಿಮಗೆ ಯಾವುದೇ ಅಡ್ಡ ಪರಿಣಾಮಗಳಿಲ್ಲದೆ ಟೋಟಲ್ ಕೊಲೆಸ್ಟ್ರಾಲ್ ಸಹಜ ಸ್ಥಿತಿಗೆ ಬರ್ತದೆ. LDL ಮತ್ತು VLDL ಅದು ಕೂಡ ಸಹಜ ಸ್ಥಿತಿಗೆ ಬರ್ತದೆ. HDL ಎಷ್ಟಿರಬೇಕು ಅಷ್ಟು ಸಾಮಾನ್ಯ ಸ್ಥಿತಿಯಲ್ಲಿರ್ತದೆ. ಟ್ರೈಗ್ಲಿಸರೈಡ್ ಕೂಡ ಸಹಜ ಸ್ಥಿತಿಯಲ್ಲಿ ಅದು ಏನಾಗ್ತದೆ ಅಂತ ಹೇಳಿದರೆ ಬರ್ತದೆ. ಹಾಗಿದ್ರೆ ಒಬ್ಬ ಮನುಷ್ಯ ಆರೋಗ್ಯವಾಗಿರಬೇಕಂದ್ರೆ ಇವುಗಳೆಲ್ಲದರ ಪ್ರಮಾಣ ಎಷ್ಟಿರಬೇಕು ಅನ್ನೋದನ್ನು ಕೂಡ ತಿಳ್ಕೊಳ್ಳೋದು ಬಹಳ ಮುಖ್ಯ. ಅದರಲ್ಲಿ ಟೋಟಲ್ ಕೊಲೆಸ್ಟ್ರಾಲ್ ಅದು 200ಕ್ಕಿಂತ ಒಳಗಡೆ ಇರಬೇಕು. HDL 40ರಿಂದ 60 ಒಳಗಡೆ ಅದರ ಪ್ರಮಾಣ ಇರಬೇಕು. 40 to 60 ಅದಕ್ಕೆ ಡೆಸಿಲೀಟರ್ ಅಂತ ಕರೀತಾರೆ. ಹಾಗೆಯೇ ಈ ಒಂದು LDL ಆ ಒಂದು ಲೋ ಡೆನ್ಸಿಟಿ ಲಿಪೋಪ್ರೋಟೀನ್ ಅಂತ ಅದನ್ನು ಕರೀತಾರೆ, ಅದು 100 ಒಳಗಿರಬೇಕು. ಮತ್ತು ಟ್ರೈಗ್ಲಿಸರೈಡ್ ಅಂತ ಬರ್ತದೆ, ಅದು 150 ಒಳಗಡೆ ಇರಬೇಕು. ಇದು ನಾರ್ಮಲ್ ರೇಂಜ್. ಇದನ್ನು ನಾವು ತಿಳ್ಕೊಳ್ಬೇಕು. ಇವೆಲ್ಲ LDL, ಆಮೇಲೆ HDL, ಟೋಟಲ್ ಕೊಲೆಸ್ಟ್ರಾಲು ಮತ್ತು ಟ್ರೈಗ್ಲಿಸರೈಡು ಇವೆಲ್ಲ ಸೀಮಿತದಲ್ಲಿ ಇದಾವಾ ಇಲ್ವಾ ಅನ್ನೋದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕಂದ್ರೆ, ಲಿಪಿಡ್ ಪ್ರೊಫೈಲ್ ಅಂತ ಒಂದು ಟೆಸ್ಟ್ ಬರ್ತದೆ. ಆ ಲಿಪಿಡ್ ಪ್ರೊಫೈಲ್ ಟೆಸ್ಟನ್ನು ಮಾಡಿಸಿದ್ರೆ ಇವೆಲ್ಲವೂ ಸಾಮ್ಯಾವಸ್ಥೆಯಲ್ಲಿ ಸಹಜವಾಗಿದ್ದಾವ ಅಥವಾ ಹೆಚ್ಚಾಗಿದ್ದಾವ ಅನ್ನೋದು ನಮಗೆ ತಿಳಿದು ಬರ್ತದೆ. ಅವು ಹೆಚ್ಚಿಗೆ ಆಗಿದ್ವು ಅಂತ ಹೇಳಿದ್ರೆ ಹೆಚ್ಚಾಗಿ ನಮ್ಮ ಹೃದಯಕ್ಕೆ ತೊಂದರೆ ಹೆಚ್ಚಾಗ್ತದೆ. ಹಾರ್ಟ್ ಬ್ಲಾಕೇಜ್ ಆಗೋದು, ಕಾರ್ನರಿ ಆರ್ಟರಿ ಬ್ಲಾಕೇಜ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿ ಬಹಳ ಜನರಿಗೆ ತೊಂದರೆ ಆಗ್ತಾಯಿದೆ. ಅಂದರೆ ಆ ಒಂದು ಬ್ಲಾಕೇಜ್ ಆಗಿ ಹಾರ್ಟಿಗೆ ತೊಂದರೆ ಆದರೆ ಕೊನೆಗೆ ಅದರಿಂದ ಏನಾಗ್ತಾನೆ, ಮನುಷ್ಯ ಸಾವನ್ನಪ್ತಾನೆ. ಅದು ಹಾರ್ಟ್ ಅಂತಕ್ಕಂಥ ಒಂದು ಹೆಸರನ್ನು ಕೇಳಿದ್ರೇ ನಮಗೆ ತುಂಬ ಗಾಬರಿ ಆಗ್ತದೆ. ಯಾಕಂದರೆ ಹೃದಯದ ಸಮಸ್ಯೆಗಳು ನಮ್ಮ ಜೀವನವನ್ನೇ ಏನು ಮಾಡ್ತವೆ ಅಂತ ಹೇಳಿದ್ರೆ ಕೊನೆಗೊಳಿಸ್ತವೆ. ಅದಕ್ಕಾಗಿ ಹೃದಯ ಅಂತ ಯಾವುದೇ ಸಮಸ್ಯೆ ಇದ್ದರೂ ಮನುಷ್ಯ ಭಯ ಬೀಳೋದಿಲ್ಲ. ಹೃದಯ ಸಮಸ್ಯೆ ಅಂದ ತಕ್ಷಣ ಭಯ ಬೀಳ್ತಾನೆ. ಅಂಥ ಹೃದಯಕ್ಕೆ ತೊಂದರೆ ಆಗಲಿಕ್ಕೆ ಮೂಲ ಕಾರಣನೇ ಈ ಕೊಲೆಸ್ಟ್ರಾಲು, ಟ್ರೈಗ್ಲಿಸರೈಡು, LDL ಇವೆಲ್ಲ ಹೆಚ್ಚಿಗೆ ಆಗೋದು. ಮತ್ತು ಇದಾದಮೇಲೆ ಇದರಿಂದ ಕಿಡ್ನಿಗೆ ತೊಂದರೆ ಆಗ್ತದೆ. ಕಿಡ್ನಿಯಲ್ಲಿರ್ತಕ್ಕಂಥ ಜೀವಕೋಶಗಳನ್ನು ನೆಫ್ರಾನ್ಸ್ ಅಂತ ಕರೀತಾರೆ. ಅವುಗಳನ್ನು ನಿಸ್ಸತ್ವಗೊಳಿಸ್ತಕ್ಕಂಥ ಕೆಲಸವನ್ನು ಈ ಒಂದು ಕೊಲೆಸ್ಟ್ರಾಲ್ ಏನು ಮಾಡ್ತದೆ ಅಂತ ಹೇಳಿದ್ರೆ ಮಾಡ್ತದೆ. ಹಾಗೆಯೇ ಮೆದುಳಿನ ಆರೋಗ್ಯವನ್ನು ಇದು ಹಾಳು ಮಾಡುತ್ತೆ. ಮೆದುಳಿಗಾಗಲಿ, ಕಿಡ್ನಿಗಾಗಲಿ, ಹೃದಯಕ್ಕಾಗಲಿ, ಈ ನಮ್ಮ ವೈಟಲ್ ಆರ್ಗನ್ಸ್ಗಳೇನಿದಾವಲ್ಲ ಇದಕ್ಕೆ ಗುಡ್ ಕೊಲೆಸ್ಟ್ರಾಲ್ನ ಅಗತ್ಯತೆ ಇರ್ತದೆ. ಅದು ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಅವುಗಳಲ್ಲಿ ತೊಂದರೆ ಉಂಟಾಗ್ತವೆ. ಹಾಗೆಯೇ ಮತ್ತು ಈ ಕೊಲೆಸ್ಟ್ರಾಲ್ನ ಒಂದು ಹೆಚ್ಚಳದಿಂದಾಗಿ ನಮ್ಮಲ್ಲಿ ಏನಾಗುತ್ತೆ ಅಂದರೆ ಅಧಿಕ ರಕ್ತದ ಒತ್ತಡದ ಸಮಸ್ಯೆ ಹೆಚ್ಚಾಗುತ್ತೆ. BP, ಬ್ಲಡ್ ಪ್ರೆಷರ್ ಅಂತ ಯಾಕೆ ಬರುತ್ತೆ ಅಂತ ಹೇಳಿದ್ರೆ, ರಕ್ತನಾಳಗಳಲ್ಲಿ ಈ ಒಂದು ಕೆಟ್ಟ ಅಂಶ, ಕೊಲೆಸ್ಟ್ರಾಲ್ನ ಅಂಶ, ಟ್ರೈಗ್ಲಿಸರೈಡ್ನ ಅಂಶ, ಈ ಕೆಟ್ಟ ಕೊಲೆಸ್ಟ್ರಾಲ್ನ ಅಂಶ ಸಂಗ್ರಹಣೆಯಾಗಿ ರಕ್ತ ಸಂಚಾರಕ್ಕೆ ತೊಂದರೆ ಉಂಟಾದಾಗ ಬರುವ ಆ ಒಂದು ಸಮಸ್ಯೆಗೆ ಬ್ಲಡ್ ಪ್ರೆಷರ್ ಅಂತ ನಾವು ಕರಿತೇವೆ. ಹೀಗೆ ಇಂತಹ ಎಲ್ಲ ಸಮಸ್ಯೆಗಳಿಂದ ನಾವು ಮುಕ್ತರಾಗಲಿಕ್ಕೆ ಕೊಲೆಸ್ಟ್ರಾಲ್, ಟ್ರೈಗ್ಲಿಸರೈಡ್ ಹೆಚ್ಚಳವಾಗೋದ್ರಿಂದನೇ ಈ ಒಂದು ಮೆದುಳಿಗೆ ಹಲವಾರು ಆರೋಗ್ಯದ ಸಮಸ್ಯೆಗಳು ಬರ್ತವೆ. ಆಮೇಲೆ ಕಣ್ಣಿನ ಆರೋಗ್ಯದ ಸಮಸ್ಯೆಗಳು, ಕಣ್ಣಿಗೆ ಆ ಒಂದು ಮುಖ್ಯವಾಗಿ ಅಲ್ಲಿ ನರ್ವ್ಸ್ಗಳ ಬ್ಲಾಕೇಜಸ್ ಆಗೋದು ಇದರಿಂದನೇ. ಡಯಾಬಿಟಿಸ್ ಇರ್ತಕ್ಕಂಥವ್ರಿಗೆ ಈ ಸಮಸ್ಯೆ ಹೆಚ್ಚಾಗಿ ಕಾಣಿಸ್ಕೊಳ್ತಾರೆ. ಡಯಾಬಿಟಿಸ್ ರೆಟಿನೋಪತಿ, ಆ ಕಣ್ಣಿನ ಸೂಕ್ಷ್ಮಾತಿ ಸೂಕ್ಷ್ಮ ನರಗಳಲ್ಲಿ ಬ್ಲಾಕೇಜ್ ಆಗೋದು, ಅಲ್ಲಿ ಒತ್ತಡ ಉಂಟಾಗೋದು, ಲೇಜಿ ಐಸ್ಗೂ ಕೂಡ ಇದೇ ಕಾರಣ ಆಗ್ತದೆ. ಹಾಗೂ ಸುಸ್ತು, ನಿಶಕ್ತಿ, ನರ ದೌರ್ಬಲ್ಯತೆ,
ಇಂಥವೆಲ್ಲ ಸಮಸ್ಯೆಗಳಿಗೂ ಕೂಡ ಈ ಕೆಟ್ಟ ಕೊಲೆಸ್ಟ್ರಾಲಿನ ಅಂಶವೇ ಮೂಲ ಕಾರಣ ಆಗ್ತದೆ. ಹಾಗಿದ್ರೆ ಈ ಕೊಲೆಸ್ಟ್ರಾಲು, ಟ್ರೈಗ್ಲಿಸರೈಡು, LDL ಇವೆಲ್ಲವನ್ನು ಸಹಜ ಸ್ಥಿತಿಗೆ ತರುವ ಒಂದು 5 ರೀತಿಯ ಮನೆಮದ್ದುಗಳನ್ನು ಹೇಳ್ತೇನೆ. ಮೊದಲನೇದು ಕಷಾಯಗಳನ್ನು ನೋಡೋಣ. ಆ ಕಷಾಯಗಳಲ್ಲಿ ಬಹಳ ಮುಖ್ಯವಾಗಿ ಒಂದು ಕಷಾಯ ಚೂರ್ಣವನ್ನು ತಾವು ಮನೆಯಲ್ಲೇ ಮಾಡ್ಕೊಳ್ಬೋದು. 100 ಗ್ರಾಮ್ ಓಂಕಾಳು, 100 ಗ್ರಾಮ್ ಹಿಪ್ಪಲಿ, 100 ಗ್ರಾಮ್ ಒಣಶುಂಠಿ, 100 ಗ್ರಾಮ್ ಅಮೃತಬಳ್ಳಿ, 100 ಗ್ರಾಮು ಈ ಅಶ್ವಗಂಧ, ಅದರಲ್ಲಿ 100 ಗ್ರಾಮು ಜ್ಯೇಷ್ಠ ಮಧು ಅಂತ ಸಿಗ್ತದೆ. ಇವೆಲ್ಲವನ್ನು ಸೇರಿಸಿ ಅವನ್ನು ಪುಡಿ ಮಾಡಿ ಸಂಗ್ರಹಣೆ ಮಾಡಿ ಇಟ್ಕೊಳ್ಳಿ. ಅದನ್ನು 1 ಚಮಚ ಹಾಕಿ 2 ಗ್ಲಾಸ್ ನೀರಲ್ಲಿ ಕುದಿಸಿ ಅರ್ಧ ಗ್ಲಾಸ್ ಇಳಿಸಿ ಅದನ್ನು ಸೇವನೆ ಮಾಡೋದ್ರಿಂದ ಟೋಟಲ್ ಲಿಪಿಡ್ ಪ್ರೊಫೈಲ್ ನಾರ್ಮಲಿಗೆ ಬರ್ತದೆ. ಇದನ್ನು 1 ವಾರ ಕುಡೀರಿ. ಮತ್ತು ನೆಕ್ಸ್ಟ್ ಇನ್ನೊಂದು ವಾರ ಏನು ಮಾಡ್ಬೇಕಂತ ಹೇಳಿದ್ರೆ 100 ಗ್ರಾಮ್ ಬಿಲ್ಪತ್ರೆ, 100 ಗ್ರಾಮ್ ತುಳಸಿ ಎಲೆ, ಆಮೇಲೆ 100 ಗ್ರಾಮು ಈ ಬೇವಿನ ಮರದ ಚಕ್ಕೆ, 100 ಗ್ರಾಮು ಅರಶಿನದ ನುಚ್ಚು, 100 ಗ್ರಾಮು ಕಾಳುಮೆಣಸು ಇವೆಲ್ಲವನ್ನು ಸೇರಿಸಬೇಕು. ಇವೆಲ್ಲವನ್ನು ಎಲೆ ಮತ್ತು ಚಕ್ಕೆಯನ್ನು ನೆರಳಲ್ಲಿ ಒಣಗಿಸಿ ಪುಡಿ ಮಾಡಬೇಕು. ಮಿಕ್ಕಿದ್ದನ್ನು ಹಾಗೆ ಪುಡಿ ಮಾಡೋದು. ಪುಡಿ ಮಾಡಿ ಅವೆಲ್ಲ 100 ಗ್ರಾಮು ಆ ಪುಡಿಯನ್ನು ಸೇರಿಸಿ ಅದನ್ನು ಕೂಡ 1 ಚಮಚ ಹಾಕಿ 2 ಗ್ಲಾಸ್ ನೀರಿಗೆ ಹಾಕಿ ಕುದಿಸಿ ಅರ್ಧ ಗ್ಲಾಸ್ ಇಳಿಸಿ ಸೇವನೆ ಮಾಡೋದು. ಅದು 1 ವಾರ ಸೇವನೆ ಮಾಡೋದು. ಇದೊಂದು ವಾರ ಅದೊಂದು ವಾರ, ಇದಾದಮೇಲೆ ಅದು ಆದಾದಮೇಲೆ ಹೀಗೆ ಇದನ್ನೇ ಪುನರಾವರ್ತನೆ ಮಾಡೋದು. ಇವೆರಡು ಕಷಾಯಗಳು ಬಹಳ ಮುಖ್ಯ. ಇನ್ನು 3ನೇದ್ದು ಒಂದು ಜ್ಯೂಸ್ ಥೆರಪಿ ಅಂತ ಬರ್ತದೆ. ಆ ಜ್ಯೂಸ್ನಲ್ಲಿ ಮತ್ತೆ 2 ಜ್ಯೂಸನ್ನು ನಾವು ಕುಡಿಬೇಕಾಗ್ತದೆ. 1ನೇದ್ದು ಬೆಟ್ಟದ ನೆಲ್ಲಿಕಾಯಿ ಜ್ಯೂಸು, 2ನೇದ್ದು ಸೋರೆಕಾಯಿ ಜ್ಯೂಸು. ಬೆಟ್ಟದ ನೆಲ್ಲಿಕಾಯಿ ಮತ್ತು ಸೋರೆಕಾಯಿ, ಅದರಲ್ಲಿ ಇನ್ನೊಂದು ಜ್ಯೂಸನ್ನು ಕುಡಿಬೋದು ನೀವು, ಬೂದುಕುಂಬಳಕಾಯಿ ಜ್ಯೂಸು. ಈ 3 ಜ್ಯೂಸ್ಗಳನ್ನು ಇದು ಜ್ಯೂಸ್ ಥೆರಪಿಯಲ್ಲಿ ಬರ್ತದೆ. 1ನೇದ್ದು ಕಷಾಯ ಥೆರಪಿ, 2ನೇದ್ದು ಜ್ಯೂಸ್ ಥೆರಪಿ. ಈ ಜ್ಯೂಸ್ ಥೆರಪಿಯಲ್ಲಿ ಬೆಟ್ಟದ ನೆಲ್ಲಿಕಾಯಿ, ಬೂದುಕುಂಬಳಕಾಯಿ, ಸೋರೆಕಾಯಿ ಇವನ್ನ ಜ್ಯೂಸ್ ಮಾಡ್ಕೊಂಡು ಕುಡಿಯೋದು 1 ವಾರ. ಆಮೇಲೆ 3ನೇದ್ದು ಏನು ಅಂತ ಹೇಳಿದ್ರೆ ಸೊಪ್ಪು ಮತ್ತು ಕಷಾಯಗಳ ಒಂದು ಸೇವನೆ. ಸೊಪ್ಪನ್ನು ಕಷಾಯ ಮಾಡ್ಕೊಂಡು ಸೇವನೆ ಮಾಡೋದು, ಆ ಸೊಪ್ಪಿನ ಜ್ಯೂಸ್ ಮಾಡ್ಕೊಂಡು ಸೇವನೆ ಮಾಡೋದು. ಅದನ್ನು ಗ್ರೀನ್ ಲೀವ್ಸ್ ಥೆರಪಿ ಅಂತ ಕರೀತಾರೆ. ಸೊಪ್ಪಿನ ಜ್ಯೂಸು ಮತ್ತು ಸೊಪ್ಪಿನ ಕಷಾಯ ಯಾವುದ್ಯಾವುದು ಅಂತ ಹೇಳಿದ್ರೆ, ಮೊದಲನೇದು ನುಗ್ಗೆ ಸೊಪ್ಪು, ಆಮೇಲೆ ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು ಇವುಗಳನ್ನು ಜ್ಯೂಸ್ ಮಾಡ್ಕೊಂಡು ಕುಡಿಯೋದು. ಇದರಿಂದ ಕೂಡ ಕೊಲೆಸ್ಟ್ರಾಲ್, ಟ್ರೈಗ್ಲಿಸರೈಡ್ನ ಸಮಸ್ಯೆ ಗಣನೀಯವಾಗಿ ಕಮ್ಮಿ ಆಗುತ್ತೆ. ಆಮೇಲೆ ಸೊಪ್ಪುಗಳ ಕಷಾಯ ಅದು ಹೇಗೆ ಅಂತ ಹೇಳಿದ್ರೆ, ಈ ಬಿಲ್ಪತ್ರೆ ಎಲೆ, ತುಳಸಿ ಎಲೆ, ಆಮೇಲೆ ಅಮೃತಬಳ್ಳಿ ಎಲೆ, ಈ ಎಲ್ಲ ಎಲೆಗಳನ್ನು ಏನು ಮಾಡೋದು, ಸಮ ಪ್ರಮಾಣದಲ್ಲಿ ಸೇರಿಸೋದು. ಅಂದರೆ ಅದನ್ನು ಜಜ್ಜಿ ಅದರ ಕಲ್ಕ ಪೇಸ್ಟ್ ತಯಾರಿಸ್ಕೊಳ್ಳೋದು, ಒಂದೊಂದೊಂದೊಂದು ಚಮಚ. ಅದನ್ನು 2 ಗ್ಲಾಸ್ ನೀರಿಗೆ ಹಾಕಿ ಕುದಿಸಿ ಅರ್ಧ ಗ್ಲಾಸ್ ಇಳಿಸಿ ಸೇವನೆ ಮಾಡೋದು. ಇದನ್ನು ಗ್ರೀನ್ ಲೀಫಿ ವೆಜಿಟೇಬಲ್ ಜ್ಯೂಸ್ ಕಷಾಯ ಅಂತ ಕರೀತಾರೆ. ಆ ಕಷಾಯ ಅವುಗಳ ಒಂದು ಸೇವನೆಯನ್ನು ಮಾಡೋದ್ರಿಂದ ನಮ್ಮಲ್ಲಿ ಏನಾಗುತ್ತೆ ಅಂದರೆ ಕಂಪ್ಲೀಟಾಗಿ ಶರೀರದಲ್ಲಿ ಲಿವರ್ ಫಂಕ್ಷನ್ ಆ್ಯಕ್ಟಿವೇಟ್ ಆಗುತ್ತೆ. ಇದರ ಸೇವನೆಯನ್ನು ಮಾಡೋದು. ಒಂದು ಕಷಾಯಗಳ ಸೇವನೆ ಆಯಿತು, 2ನೇದ್ದು ಜ್ಯೂಸ್ಗಳ ಸೇವನೆ ಆಯಿತು, 3ನೇದ್ದು ಸೊಪ್ಪುಗಳ ಜ್ಯೂಸು ಮತ್ತು ಕಷಾಯ ಇದರ ಸೇವನೆ. ಇನ್ನು 4ನೇದ್ದು ಏನು ಅಂತ ಹೇಳಿದ್ರೆ, ಈ ಸೊಪ್ಪುಗಳ ಜ್ಯೂಸು ಮತ್ತು ಕಷಾಯವನ್ನು ಏನು ಮಾಡಬೇಕು, ಬೆಳಗ್ಗೆದ್ದು ಒಂದು ಕಷಾಯ ಸೇವನೆ ಮಾಡಿದ್ರೆ ಸಾಯಂಕಾಲ ಈ ಸೊಪ್ಪುಗಳ ಕಷಾಯಗಳನ್ನ ಸೇವನೆ ಮಾಡೋದು. ನಾನೇನು ಹೇಳಿದೆ, ಬೆಳಗ್ಗೆದ್ದು ಆ ಕಷಾಯಗಳನ್ನ ಹೇಳಿದ್ನಲ್ಲ ನಾನು, ಈ ಎಲ್ಲ ರೀತಿಯ ಅಂಶ, ಈ ಕಾಳುಮೆಣಸಾಗಿರ್ಬೋದು, ಪಿಪ್ಲಿ ಆಗಿರ್ಬೋದು, ಶುಂಠಿ ಆಗಿರ್ಬೋದು, ಇವನ್ನೆಲ್ಲ ಒಂದು ಕಾಂಬಿನೇಷನ್ ಹೇಳಿದ್ನಲ್ಲ, ಅದರ ಕಷಾಯವನ್ನು ಬೆಳಗ್ಗೆ ಕುಡಿದ್ರೆ ಈ ಗ್ರೀನ್ ಲೀವ್ಸ್ ಕಷಾಯಗಳನ್ನು ಸಂಜೆ ಕುಡಿಯೋದು. ಇದನ್ನು ಈ ರೀತಿ ಮಾಡ್ಕೊಳ್ಳೋದು. ಆಮೇಲೆ ಜ್ಯೂಸ್ಗಳನ್ನು ಬೆಳಗ್ಗೆ ಕುಡಿಬೋದು ಅಥವಾ ಮಧ್ಯಾಹ್ನ ಕುಡಿಬೋದು. ಹೀಗೆ. ಇನ್ನು 4ನೇ ಮೆಥಡ್ ಏನಂತ ಹೇಳಿದ್ರೆ, ಮೊಳಕೆ ಕಾಳುಗಳು. ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ನೀವು ಮೊಳಕೆ ಕಾಳುಗಳನ್ನು ಗ್ಯಾಸ್ಟ್ರಿಕ್ ಆದರೆ ಬೇಯಿಸ್ಕೊಂಡು ತಿನ್ಬೋದು, ಇಲ್ಲಾಂದರೆ ಹಾಗೆ ತಿನ್ನೋದು. ಮೊಳಕೆ ಕಾಳುಗಳ ಥೆರಪಿ
ಬೆಳಗ್ಗೆದ ಹಣ್ಣು ಮತ್ತು ಮೊಳಕೆ ಕಾಳುಗಳನ್ನು ಸೇವನೆ ಮಾಡೋದು. ಇದು 4ನೇ ಮೆಥಡ್, ಹಣ್ಣು ಮತ್ತು ಮೊಳಕೆ ಕಾಳುಗಳನ್ನು ಸೇವನೆ ಮಾಡೋದು. ಇದರಿಂದ ಕೊಲೆಸ್ಟ್ರಾಲ್ ಪ್ರಮಾಣ ವೇಗವಾಗಿ ಕಡಿಮೆ ಆಗುತ್ತೆ. ಇನ್ನು 5ನೇ ಮೆಥಡ್ ಏನಂತ ಹೇಳಿದ್ರೆ ಈ ಸಿರಿಧಾನ್ಯಗಳನ್ನು ಸೇವನೆ ಮಾಡೋದು. ಸಿರಿಧಾನ್ಯಗಳ ಅನ್ನ ತಿನ್ಬೋದು, ಸಿರಿಧಾನ್ಯಗಳ ಒಂದು ಕಿಚಡಿ, ಪೊಂಗಲ್ಲು, ಬಿಸಿಬೇಳೆ ಬಾತ್ ಈ ರೀತಿ ತಿನ್ನೋದು, ಸಿರಿಧಾನ್ಯಗಳ ರೊಟ್ಟಿ, ಸಿರಿಧಾನ್ಯಗಳ ಮುದ್ದೆ ಇದನ್ನು ಸೇವನೆ ಮಾಡೋದು. ಹೀಗೆ ಈ ಒಂದು 5 ಮೆಥಡ್ಗಳನ್ನ ನಿಮ್ಮ ಜೀವನದಲ್ಲಿ ನೀವು ಅಳವಡಿಸ್ಕೊಂಡಿದ್ದೆ ಆದರೆ ಸಿರಿಧಾನ್ಯಗಳ ಆಹಾರ, ಆಮೇಲೆ ಈ ಸೊಪ್ಪು ತರಕಾರಿಗಳ ಜ್ಯೂಸು, ಕೆಲವೊಂದಿಷ್ಟು ಕಷಾಯಗಳನ್ನು ಹೇಳಿದ್ದೇನೆ. ಇವುಗಳೆಲ್ಲವನ್ನು ನೀವು ದೈನಂದಿನ ಜೀವನದಲ್ಲಿ ಕನಿಷ್ಠ ಪ್ರಮಾಣ ಈ ಜ್ಯೂಸು ಮತ್ತು ಕಷಾಯಗಳನ್ನು ಒಂದು 3 ತಿಂಗಳು ಸೇವನೆ ಮಾಡೋದು. ಅಲ್ಟರ್ನೇಟಿವ್ ಒಂದೊಂದನ್ನು ನೀವು ಒಂದೊಂದು ವಾರಕ್ಕೆ ಚೇಂಜ್ ಮಾಡ್ಕೊಳ್ಬೇಕು, ಅದನ್ನೇ ನಿರಂತರವಾಗಿ ಸೇವನೆ ಮಾಡೋಂಗಿಲ್ಲ. ಹೀಗೆ ಮಾಡೋದರಿಂದ ಖಂಡಿತವಾಗಿಯೂ ನಿಮ್ಮ ಕೆಟ್ಟ ಕೊಲೆಸ್ಟ್ರಾಲ್, ಟ್ರೈಗ್ಲಿಸರೈಡ್, ಆಮೇಲೆ ಟೋಟಲ್ ಕೊಲೆಸ್ಟ್ರಾಲ್, ಸಂಪೂರ್ಣವಾಗಿ ಲಿಪಿಡ್ ಪ್ರೊಫೈಲ್ ಸಹಜ ಸ್ಥಿತಿಗೆ ಬರ್ತದೆ. ಇದನ್ನು ನೀವು ಮಾಡಿ ನೋಡ್ಬೋದು. ಇದಕ್ಕೆ ನೀವು ಇಂಗ್ಲೀಷ್ ಔಷಧಿಗಳನ್ನು, ರಾಸಾಯನಿಕ ಔಷಧಿಗಳನ್ನು ತೆಗೆದುಕೊಂಡ್ರೆ ಅದರ ದುಷ್ಪರಿಣಾಮದಿಂದ ಹಾರ್ಟ್ಗೆ, ಕಿಡ್ನಿಗೆ, ಮೆದುಳಿಗೆ, ಹಲವಾರು ಹಾರ್ಮೋನ್ಸ್ಗಳ ಸಮಸ್ಯೆಗೆ ಅದು ಕಾರಣ ಆಗ್ತದೆ. ಅದಕ್ಕೆ ಅದನ್ನು ತೆಗೆದುಕೊಳ್ಳೋದು ಅತ್ಯಂತ ಅಪಾಯಕಾರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಿದ್ದೀನಿ. ಈ ಮಾಹಿತಿ ಇಷ್ಟ ಆದರೆ ತಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡ್ಕೊಳ್ಳೋ ಜೊತೆಗೆ ನಮ್ಮ ಆಶ್ರಮದಲ್ಲಿ 100 ವರ್ಷ ಆರೋಗ್ಯವಾಗಿ ಬದುಕಲು ಬೇಕಾಗುವ ಆರೋಗ್ಯ ಸೂತ್ರಗಳನ್ನು ತಿಳಿಸಿಕೊಡುವ ಒಂದು ಆರೋಗ್ಯ ಶಿಬಿರವನ್ನು ನಾವು ಮಾಡ್ತಾ ಇದ್ದೇವೆ. ಅಲ್ಲಿ ಯೋಗ, ಧ್ಯಾನ ಇವೆಲ್ಲವನ್ನು ಹೇಳಿಕೊಡ್ತೇವೆ. ಆರೋಗ್ಯದ ಸಂಪೂರ್ಣವಾಗಿರ್ತಕ್ಕಂಥ ಸೂತ್ರಗಳನ್ನು ತಿಳಿಸುವ ಪ್ರಯತ್ನವನ್ನು ಮಾಡ್ತೇವೆ. ಜೀವನ ಪರ್ಯಂತ ಔಷಧಿಗಳನ್ನು ತೆಗೆದುಕೊಂಡು ಒದ್ದಾಡೋದಕ್ಕಿಂತ ಆ ಒಂದು ಶಿಬಿರದಲ್ಲಿ ನಾವು ಹೇಳುವ ಆ ಸೂತ್ರಗಳನ್ನು ಜೀವನದಲ್ಲಿ ಅಳವಡಿಸ್ಕೊಂಡು ಸಹಜವಾಗಿ, ಸಂತೋಷವಾಗಿ, ನೆಮ್ಮದಿಯಿಂದ ಆರೋಗ್ಯವಾಗಿ ಬದುಕುವ ಪ್ರಯತ್ನವನ್ನು ತಾವು ಮಾಡಬಹುದು ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ.